ಕಾಣಿಸ್ತಾ ಇಲ್ಲ. ಎಷ್ಟೊಂದು ಜಿಂಕೆಗಳಿದೆ. ಎಲಿಫೆಂಟ್ಸ್ ಎಲ್ಲ ಇರುತ್ತೆ. ನಿಲ್ಲಿಸಬಾರ್ದು ಗಾಡಿನ ಅಂತ ಎಲ್ಲ ಹಾಕಿದ್ದಾರೆ. ಆ್ಯಕ್ಚುಲಿ ಅಲ್ಲೂ ಕೂಡ ರೋಡ್ ನೋಡಿ ಏನು ಸಕ್ಕತ್ತಾಗಿದೆ. ಅಲ್ಲಿ ನೋಡೋದೇ, ಇಲ್ಲಿ ನೋಡಿ ಹಿಂಗಿದೆ ಮ್ಯಾಪಲ್ಲಿ. ಆ್ಯಕ್ಚುಲಿ ನಾನು ಈ ರೋಡ್ ಬೇಡ ಬೇಡ ಅಂತ ಹೇಳ್ತಾ ಇದ್ದೆ ಸಂಜಯ್ಗೆ. ಯಾಕಂದರೆ ತುಂಬ ಅಂದರೆ ತುಂಬ ಲಾಂಗ್ ಇದೆ. 200 ಕಿಲೋಮೀಟ್ರಿಗೆ 6 ಅವರ್ ಅಂದರೆ ನೀವೇ ಯೋಚನೆ ಮಾಡಿ. ಅದಕ್ಕೆ ಬೇಡ, ಬೇರೆ ರೂಟ್ ಹೋಗ್ಬಿಡೋಣ ಅಂತಿದೆ. ಸಂಜೆ ಇಲ್ಲ ನಾನು ಡ್ರೈವ್ ಮಾಡ್ತೀನಿ ಅಂತ ಜಸ್ಟ್ 2 ಅವರ್ಸ್ ನಿದ್ದೆ ಮಾಡಿ ಇಷ್ಟು ಲಾಂಗ್ ಜರ್ನಿ ಡ್ರೈವ್ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದಾನೆ. ಸೊ ಏನು ಮಾಡೋದು? ಆಲ್ರೆಡಿ ಹೇಳಿದ್ದೀನಿ. ಆಲ್ಮೋಸ್ಟ್ ನಾವು ಅಲ್ಲಿಂದ ನಂಜನಗೂಡೆಲ್ಲ ಬಂದಿದ್ದೆ ಒಂದು 3.5 ಆಯಿತಾ. ಇಲ್ಲಿಂದ 6. ಸೊ ಆಲ್ಮೋಸ್ಟ್ 9-10 ಅವರ್ಸ್ ಡ್ರೈವ್ ಮಾಡಬೇಕು. ಆಮೇಲೆ ಏನಾದರೂ ನನಗೆ ಕೈ ನೋವು, ಕಾಲು ನೋವು, ಮೈ ನೋವು ಅಂತಂದರೆ ಬಯಸ್ಕೊಂತೀಯ ಅಂತ ಹೇಳ್ಬಿಟ್ಟು ನೋವಾದರೂ ಹೇಳೋದು ಅನ್ಸುತ್ತೆ ಈಗ. ಬಂದೇ ಬರುತ್ತೆ. ಅಲ್ಲಿ ಕೇರಳ ಮಸಾಜ್ ಗೋಬಿ ಮಾಡಿ. ಥೈಲ್ಯಾಂಡಲ್ಲಿ ಆಯಿತು, ಇವಾಗ ಕೇರಳ ಆಯುರ್ವೇದಿಕ್ ಮಸಾಜ್ ಕಣ. ಆಯ್ತು, ಮಾಡಿಸ್ಕೊ. ನಿಂಗೆ ಚಿಕ್ಕಗೆ ಚಿರಾಜ್ ನೋಡಿ ಕಾರ್ ನಿಲ್ಸಿದ್ದಾರೆ. ಜಿಂಕೆ ಮರಿ ಓಡ್ತಾ ಇದ್ದೆ ನೋಡ್ಲ ಮಗ. ಓ ಮೈ ಗಾಡ್, ಎಷ್ಟೊಂದು ದಂಡೆ ಇದೆ ಮಾಡಿದ್ದೀನಿ. ಎಷ್ಟೊಂದು ಜಿಂಕೆ. ಚಿರಾಜ್ ಅಲ್ಲಿ ನೋಡು. ನೋಡಿ ಇಲ್ಲಿ ಆನೆ ಇದೆ. ದಂತ ನೋಡಿ ಹಿಂಗಿದೆ. ಸಕ್ಕ ದೊಡ್ಡ ಆನೆ ಸಜ್ಜು. ಎಷ್ಟು ದೊಡ್ಡದಿದೆ ಅಲ್ಲ. ದಂತ ಇರೋದು ಪಾಸ್ ಆಗಬೇಕು, ನಿಂತ್ಕೊಬಾರ್ದು. ಆ್ಯಕ್ಚುಲಿ ಇವರೆಲ್ಲ ನಿಂತಿದ್ದಾರೆ. ಡೇಂಜರ್ ಅದು. ಒಂಟಿ ಸಲ ನಡೀರಪ್ಪ, ಭಯ ಆಗ್ತಿದೆ ನನಗೆ. ಆರನ್ ಮಾಡ್ಬಾರ್ದು. ಹೋಗ್ತಾನೆ ನೋಡಿ. ಏನು ಮಾಡಲ್ಲ, ನಾವೇನು ಮಾಡಬಾರ್ದು. ಗಿರನೆಲ್ಲ ಮಾಡಬಾರ್ದು. ಸೈಲೆಂಟಾಗಿ ಹೋಗ್ಬೇಕು. ಸಕ್ಕತ್ತಾಗಿತ್ತು. ಸೊ ಇದೇ ರೀಸನ್ಗೆ ಇಲ್ಲೆಲ್ಲ ನೈಟ್ ಟೈಮ್ ಬಿಡಲ್ಲ ಆ್ಯಕ್ಚುಲಿ ಅಲ್ಲ. ನೈಟೆಲ್ಲ ಇನ್ನೆಷ್ಟು ಇರುತ್ತೆ. ನೈಟೆಲ್ಲ ಬಿಡಲ್ಲ. ಹಾಂ, ಆರನ್ ಮಾಡೋಂಗಿಲ್ಲ. ಹೌದು. ಹಿಂಸೆ ಕೊಟ್ರೆ ಆರನ್ ಮಾಡ್ಬಿಟ್ರೆ ಅಷ್ಟೇ. ಒಂಟಿ ಸಲಾಗ ಆಯ್ತು ಆಯ್ತು. ಇವ್ರಿಗೆ ಸ್ವಲ್ಪ ಊಟ ತಿನ್ನಿಸ್ತೀನಿ. ಆಯ್ತು ಬಾ, ತಿನ್ನೋಣ ಬಾ. ಬಾರ್ಡರ್ ಕ್ರಾಸ್ ಮಾಡಿ ತಮಿಳ್ನಾಡಿಗೆ ಎಂಟ್ರಿ ಆಗೇ ಬಿಟ್ವಿ. ನೀಲಗಿರಿ ಡಿಸ್ಟ್ರಿಕ್ಟ್ ತಮಿಳ್ನಾಡಿಗೆ ಬಂದೇ ಬಿಟ್ವಿ. ಊಟಿ ಎಷ್ಟಿದೆ? 72 ಇದೆ. ಹೋಗ್ಬೇಡಣ ಸಜ್ಜು. 72 ಕಿಲೋಮೀಟರ್ ಅಷ್ಟೇ. ರಾತ್ರಿ ಹೋಗ್ತೀವಿ ಊಟಿಗೆ ಹೋದ್ರೆ. ಏನಕ್ಕೆ? ನಿಲ್ಲಿಸ್ಬೇಕು ಇಲ್ಲಿ ಚೆಕ್ ಪೋಸ್ಟ್. ಸೊ ಚಲ್ದ ಇಲ್ಲ ನೋಡಿ. ಇಲ್ಲಿ ಊಟ ಮಾಡಿಸ್ತಾ ಇದ್ದೆ ನಾನು. ಬಟ್ಟೆ ಮೇಲೆ ಎಲ್ಲ ಚಲ್ದ ವಿಡಿಯೋ ಮಾಡ್ತಾ ಇದ್ದೆ. ನಿಲ್ಲಿಸ್ಬೇಕಾ? ಓಕೆ. ಮಧುಮಲೈ ಟೈಗರ್ ರಿಸರ್ವೇರ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಬಂಡೀಪುರ ಆಯಿತು. ಇವಾಗ ಎಲ್ಲ ಕಡೆ 30, 20, 50 ಎಂಟ್ರಿ ಫೀಸ್ ಇರುತ್ತೆ ಥರ. ಸೊ ಇವಾಗ ಇದ್ರ ಕಾಡೊಳಗೆ ಹೋಗೋಣ ಬನ್ನಿ. ಪ್ರಪಂಚಕ್ಕೆ ತುಂಬ ಇದೆ ಉಡುಪಿ. ಅಲ್ಲೇ ನೋಡ್ತಾ ಇದ್ದೆ ನನಗೆ ಯಾಕೋ ಸ್ವಲ್ಪ. ಕಾಫಿ ಫೇಮಸ್ ಇಲ್ಲ ಆ್ಯಕ್ಚುಲಿ ಕಾಣಿಸ್ತೆ. ತಮಿಳ್ನಾಡು ಚೆನ್ನಾಗಿರುತ್ತೆ ಕಾಫಿ. ಎಲ್ಲಿ ಕುಡಿದ್ರೆ ಚೆನ್ನಾಗಿರುತ್ತೆ. ಏನಿಲ್ಲ, ಫುಲ್ಲು ಹೋಟ್ಲು. ಕುಡಿತೀಯಾ? ಇದೆಲ್ಲಿ ಜಾಗ ಇಲ್ಲ. ಮುಂದೆ ಎಲ್ಲ ನಿಲ್ಲಿಸ್ತೇನೆ ನೋಡಿ. ಏನು ಫುಲ್ಲು ಖುಷಿ ಇದ್ದೀರಾ? ಕಾಫಿ ಕುಡಿ ಸಮಾಧಾನ ಆಯ್ತಾ? ಆ್ಯಕ್ಚುಲಿ ಚೆನ್ನಾಗಿದೆ. ಈ ಮಧುಮಲೈ ಎಂಟ್ರಿ ಆದ ತಕ್ಷಣ ಇಲ್ಲೇ ಪಕ್ಕದಲ್ಲೇ ಒಂದು ಉಡುಪಿ ರೆಸ್ಟೋರೆಂಟ್ ಅಂತ ಇದೆ. ಅಂದರೆ ನಮ್ಮೂರಲ್ಲಿ ಇರುತ್ತಲ್ಲ ಉಡುಪಿ, ಆ ಥರ ಅಲ್ಲ, ಬಟ್ ಚಿಕ್ಕದಾಗಿದೆ. ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಸರಿ ಅಂತ ಹೇಳ್ಬಿಟ್ಟು ಒಂದು ಮೀಲ್ಸ್ ತೊಗೊತಿದ್ವಿ. ಚೆನ್ನಾಗಿತ್ತು. ಕಾಫಿ ಕುಡಿದ್ವಿ. ಕಾಫಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೀವು ಈ ರೋಡಲ್ಲಿ ಬಂದರೆ
ಇಲ್ಲಿ ಬೇಕಾದರೆ ಒಂದ್ಸಲ ಬಂದು ನೋಡ್ಬೋದು. ಚೀಕುಗೆ 2 ಚಪಾತಿ ತೊಗೊಂಡೆ. ಚಪಾತಿ ಎಷ್ಟು ತೆಳ್ಳಗೆ ಮಾಡಿದ್ದಾರೆ ಅಂದರೆ ಒಂಚೂರು ಆಯಿಲ್ ಆಗದೆ ಫುಲ್ ಹಂಗೆ ಡ್ರೈ ಕೊಟ್ಟಿದ್ರು. ಮೀಲ್ಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವನಿಗೂ 2 ಚಪಾತಿ ಪಾರ್ಸಲ್. ಏನಕ್ಕೆ ತೋರಿಸಲಿಲ್ಲ ಊಟ ಅಲ್ಲ? ಹೊಟ್ಟೆ ಹಶ್ವಾಗಿತ್ತು. ಆಮೇಲೆ ಇನ್ನೇನು ಬಿಡು ಇನ್ನೇನು ತೋರಿಸೋದು ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಅನ್ನಿಸ್ತು ಓಕೆ ಊಟ ಚೆನ್ನಾಗಿದೆ, ಊಟ ಚೆನ್ನಾಗಿದೆ. ಸೊ ಅದಕ್ಕೆ ಓಕೆ ಇಲ್ಲ ಈ ಕಡೆಯಿಂದ ಹೋಗ್ತಾ ಇದ್ರೆ ನಿಮಗೆ ಫಸ್ಟ್ ಹೋಟೆಲೇ ಸಿಗುತ್ತೆ ಉಡುಪಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬಂದೋಗಿ ಸೊ ಸ್ವಲ್ಪ ಇವಾಗ ರೆಸ್ಟ್ ಮಾಡಬೇಕು. ಬನ್ನಿ ಇವಾಗ ಹೋಗೋಣ, ಈ ರೂಟ್ ಹೆಂಗಿರುತ್ತೆ ಅಂತ ತೋರಿಸ್ಕೊಂಡು ಹೋಗ್ತೀನಿ ನನಗೆ. ಸೊ ನೋಡಿ ಚೀಕು ಫುಲ್ಲು ನಿದ್ದೆ ಹೊಡಿತಾ ಇದ್ದಾನೆ. ನನಗೂ ನಿದ್ದೆ ಬರ್ತಾ ಇದೆ, ಸ್ವಲ್ಪ ತಲೆ ನೋವ್ತಾ ಇದೆ. ಸಂಜೆ ಒಬ್ಬನೇ ಗಾಡಿ ಓಡಿಸ್ಬೇಕಲ್ಲ ಅಂತ ಮಾತಾಡ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ದೀನಿ. ಮಲ್ಕೊ ಅಂತ ಹೇಳ್ತಾ ಇದ್ದೀನಿ, ಆದ್ರೂ ಲವ್ ಮಾಡ್ತಾವಳೆ ಮಲ್ಕೊಳಲ್ಲ ಅಂತ. ಚೆನ್ನಾಗಿದೆ ಆದರೆ ರೋಡ್ ಒಂಥರ ಕಿವಿಯನ್ನ ಗುಯಿ ಅಂತ ಹೊಡಿತು. ನೋಡಿ ಇಲ್ಲಿ ಫುಲ್ಲು ಬಿದ್ರು ಮರಗಳು, ಬರೀ ಬಿದ್ರು. ಸಕ್ಕತ್ತಾಗಿದೆ ರೋಡ್ ಮಾತ್ರ. ಎಷ್ಟು ದೊಡ್ಡ ಬಂಡೆ ನೋಡು. ಇಲ್ಲೆಲ್ಲ ನೀರಲ್ಲಿ ಜೋರು ಮಳೆ ಬಂದಾಗ ಮಳೆ ಬಂದರೆ ಫಾಲ್ಸ್ ಥರ ಬೀಳ್ತಾ ಇರುತ್ತೆ. ಕೇರಳಕ್ಕೆ ಎಂಟ್ರಿ ಆಗ್ತಾ ಇದೀವಲ್ಲ, ಎಂಟ್ರಿ ಆದ್ವಿ ಆಗಲೇ ಅಲ್ಲ ಎಂಟ್ರಿ ಆದಾಗ ರೋಡ್ ಚೆನ್ನಾಗಿರ್ಬೇಕು ನಾವು ಎಂಟ್ರಿ ಮಾಡೋರೆ. ಎಲ್ಲಿ ನೋಡೋದು ಗಿಡ ಗಿಡ ಗಿಡ. ಹೆಂಗಿದೆ ಡ್ರೈವು? ಸೂಪರ್ ಆಗಿದೆ. ತಮಿಳ್ನಾಡು ತನಕ ಹಳ್ಳ 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 ಕೊಳ್ಳಗಳು. ಇವಾಗ ನೋಡು ಒಂದು ಹಳ್ಳನೂ ಇಲ್ಲ. ಯಪ್ಪ ಈ ಬಂಡೆ ನೋಡ್ಗುರು ಹೆಂಗಿದೆ, ಸಕ್ಕ ದೊಡ್ಡದು, ಭಯ ಆಗುತ್ತೆ. ಹೌದು ರೋಡ್ ಚೆನ್ನಾಗಿದೆ ಇದು ತಮಿಳ್ನಾಡು ಕೇರಳ. ಹೌದಾ? ಹಿಂಗೆ ಮಾಡು, ಹಿಂಗೆ ಹಾಕ್ಲಿಸ್ಬಿಟ್ಟು ಹಂಗೆ ಮಾಡು. ಹಾಕಿಸ್ಬಿಟ್ಟು ಹೆಂಗೆ ಮಾಡ್ಬೇಕು ಅವಾಗ ಕಿವಿಯಲ್ಲಿ ಓಪನ್ ಆಗುತ್ತೆ. ಹಿಂಗೆ ಹಾಕ್ಲಿಕ್ಕೆ ಬರುತ್ತಲ್ಲ ಆ ಥರ ಮಾಡಬೇಕು ಇನ್ನೂ ಜಾಸ್ತಿ ಕಿವಿ ಕೇಳಿಸ್ತಾ ಅಂತ. ಅವಾಗ ಓಪನ್ ಆಗುತ್ತೆ. ಈ ರೋಡ್ ನೋಡಿ ಎಷ್ಟು ದೊಡ್ಡ ದೊಡ್ಡ ರೋಡ್ಸ್ ಇದೆ ಅಲ್ಲ? ಚೆನ್ನಾಗಿದೆ. ಮಳೆ ಬಂದಿಲ್ಲ, ಬರೀ ನೀರು ಎಲ್ಲ ಕಡೆ ನೀರಿದೆ. ಫಾರೆಸ್ಟ್ ರೋಡ್ ಚೆನ್ನಾಗಿದೆ, ಸಖತ್ ದೊಡ್ಡ ರೋಡು, ಚಿಕ್ಕ ರೋಡ್. ಒಂದು ಹಳ್ಳ ಇಲ್ಲ. ಕೇರಳ ಯಾವ ಫಾರೆಸ್ಟ್ ಇದು? ಕಟ್ಟಾಡಿ ಕಾಡುವ ರೋಡ್, ಕಟ್ಟಾಡಿ ಕಾಡುವ ರೋಡ್. ಡಿಸ್ಪ್ಲೇ ಏನು ಕಾಣಿಸ್ತಾನೆ ಇಲ್ಲ ಇದಕ್ಕೆ. ನೋಡಿ ಈ ರೋಡ್ ಎಷ್ಟು ಚೆನ್ನಾಗಿದೆ. ಇವನ್ನೆಲ್ಲ ಓವರ್ಟೇಕ್ ಮಾಡೋಕ್ಕಾಗಲ್ಲ. ನೀವೇನಾದರೂ ಕೇರಳ ಪ್ಲ್ಯಾನ್ ಮಾಡಿದ್ರೆ ಈ ರೂಟಲ್ಲೇ ಬನ್ನಿ, ಸೂಪರ್ ಆಗಿದೆ. ತುಂಬ ಎಂಜಾಯ್ ಮಾಡ್ಬೋದು ಮಾತ್ರ. ಮಧುಮಲೆ ಇಲ್ಲ, ಮಧುಮಲೈ ಮೇಲೆ ಬಂದು ತಮಿಳ್ನಾಡು, ಕರ್ನಾಟಕ, ತಮಿಳ್ನಾಡು, ಕೇರಳ 3 ಫಾರೆಸ್ಟ್ಗಳನ್ನೂ ಬರ್ತೀವಿ. ಫಾರೆಸ್ಟ್ ದಾಟ್ಕೊಂಡು ಕ್ರೇಜಿ ಡ್ರೈವ್ ಮಾತ್ರ. ಅಪ್ಪ ಸರ ಲಾಂಗ್ ಡ್ರೈವ್ ಇಷ್ಟಪಡೋರು ಈ ರೋಡ್ ಬರಬೇಕು. ರೋಡು ಬೆಣ್ಣೆ ಬೆಣ್ಣೆ ಇದ್ದಂಗಿದೆ. ಆ್ಯಕ್ಚುಲಿ 2 ವೀಲರಲ್ಲಿ ಇನ್ನೂ ಮಜಾ ಇರುತ್ತಲ್ಲ. ನೆಕ್ಸ್ಟ್ 2 ವೀಲರ್ ಬರೋಣ. ನಂದಿದೆಯಲ್ಲ ಎಂಟಾರ್ಕ್, ನಂದು ಎಂಟಾರ್ಕಲ್ಲಿ ಬರೋಣ. ಅಲ್ಲಿಂದ ನಾನು ಮೈಸೂರು ರೋಡ್ ತನಕ ಬರ್ತೀನಿ. ಆಮೇಲೆ ಹೋಗು ಮೆಟ್ರೋ ವಾಪಸ್ ಬರ್ತೀನಿ. ಎಂಟಾರ್ಕಲ್ಲಿ ಬರ್ತಾನೆ ನಾನು ನನ್ನ ಮಗ ಬರ್ತೀವಿ ಎಂಟಾರ್ಕಲ್ಲಿ. ಎಂಟಾರ್ಕಲ್ಲಿ ನೀನು ಮೈಸೂರು ರೋಡು ಕ್ರಾಸ್ ಮಾಡೋಕ್ಕಾಗಲ್ಲ. ಯಪ್ಪ ಲಾರಿಗಳು ಏನು ಫಾಸ್ಟಾಗಿ ಹೋಗ್ತಾವ್ರು ನೋಡಿ ಈ ರೋಡಲ್ಲೂ. ಖುಷಿ ಅವ್ರಿಗೆ. ಸುಮ್ಮನೆ ಸ್ಟೇರಿಂಗ್ ಬಿಟ್ಬಿಟ್ಟು ಕೂತ್ಕೊಂಡ್ಬಿಟ್ಟಿರ್ತಾರೆ ಅನ್ಸುತ್ತೆ, ಜುಯಿ 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 ಅಂತ. ಸ್ಟೇರಿಂಗ್ ಬಿಟ್ಟು ಕೂತ್ಕೊಳ್ಳೋದು ಇಲ್ಲಲ್ಲ ಹೈವೇ ಮಾತ್ರ. ಬಟ್ ಇಲ್ಲಿ ಒಂಥರ ಅವ್ರನ್ನ ಓವರ್ಟೇಕ್ ಮಾಡುತ್ತೆ ಅಷ್ಟೇ. ಒಂಥರ ವಿಡಿಯೋ ಸ್ಟಾಪ್ ಮಾಡೋಕ್ಕೆ ಮನ್ಸು ಬರ್ತಾ ಇಲ್ಲ ನನಗೆ, ಅಷ್ಟು ಚೆನ್ನಾಗಿದೆ. ಫುಲ್ಲು ಬಿದ್ರು ಮರಗಳು, ಬಿದ್ರು 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 ಮರಗಳು. ಇಲ್ಲೊಂದು ರೋಡಲ್ಲಿ ಹೋಗ್ತಾ ಇದ್ದೀವಿ. ಎಂತೆಂಥ ಮನೆ ಕಟ್ಟಿದ್ದಾರೆ ಅಂದರೆ ಸೀರಿಯಸ್ಲಿ ಬೆಂಗಳೂರಲ್ಲಿ ಈ ಥರ ಮನೆಗಳಿಲ್ಲ ಅನ್ಸುತ್ತೆ. ಎಲ್ಲ ಒಂದೊಂದು ಎಕರೆನಲ್ಲಿ ಈ ಥರ ದೊಡ್ಡ ದೊಡ್ಡ ಮನೆಗಳು, ಸಕ್ಕತ್ತಾಗಿರೋ ಮನೆ ಕಟ್ಕೊಂಡ್ಬಿಟ್ಟಿದಾರಪ್ಪ. 30-40 ಇಲ್ಲಿ ಸೈಟ್ 30-40 ಎಲ್ಲ ಇಲ್ವೇ ಇಲ್ಲ ಬಿಡು. ಪಾರ್ಕಿಂಗ್ ಸೈಟ್ 30-40 ಸೈಟ್ ಅಲ್ಲ ಪಾರ್ಕಿಂಗ್ 5,000 ಸ್ಕ್ವೇರ್ ಫೀಟ್ ನೋಡಿ ಇಲ್ಲೂ. ಎಷ್ಟು ಒಳ್ಳೊಳ್ಳೆ ಮನೆ ಕಟ್ಟಿದ್ದಾರೆ ಅಂದರೆ ಎಲ್ಲ ಒಳ್ಳೊಳ್ಳೆ ಮನೆಗಳು ಕಟ್ಕೊಂಡು ಆರಾಮಾಗಿ ತೋಟದ ಮಧ್ಯೆ ಇದ್ದಾರೆ ನೋಡಿ. ಇದೂ ಚೆನ್ನಾಗಿದೆ. ಬರೀ ಇದೇ ನೋಡ್ಕೊಂಡು ಇಷ್ಟೊತ್ತು ಕಾಡು ನೋಡ್ಕೊಂಡ್ ಬಂದ್ವಿ. ಇವಾಗ ಸಂಜೆ ನಾಡ್ ನೋಡ್ತಾ ಇದ್ದೀವಿ ಮನೆ ಹೆಂಗ್ ಕಟ್ಟಿದ್ದಾರೆ. ಹೋಗ್ತಾ ಇದೀವಿ.
ಚೆನ್ನಾಗಿದೆ ಅಲ್ವಾ? ಸಕ್ಕದ ಕಟ್ಟಿದಾರಪ್ಪ, ನಂಗಂತೂ ಖುಷಿ ಆಯ್ತು. ನಾವ್ಯಾವಾಗ ಕಟ್ತೀವಿ ಆ ಥರ. ಎಲ್ಲ ಸಬ್ಸ್ಕ್ರೈಬರ್ಸ್ ಬೇಗ ಬೇಗ ಎಲ್ಲ ತತಸ್ತು ಮಾಡಿ. ಇಲ್ಲೊಂದು ಮನೆ ಚೆನ್ನಾಗಿದೆ, ಇದು ತೋರಿಸ್ತೀನಿ ನೋಡಿ. ಇದು ಸಕ್ಕಾಗಿದೆ. ಸಂಜು, ಇಲ್ಲಿ ಮನೆಗಳು ನೋಡ್ತಾ ಇದ್ರೆ ನಂಗೆ ಹೋಗ್ಬಿಟ್ಟು ಹೋಮ್ ಟೂರ್ ಮಾಡ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ ಅಲ್ಲ ಸಂಜು? ಏನಂತ ಕೇಳ್ತೀಯಾ? ಏನಂತ ಅಂದ್ರೆ, ಮೇಡಮ್ ನಿಮ್ಮ ಮನೆ ನೋಡಿದ್ವಿ ಈಚೆಯಿಂದ. ಮಲಯಾಳಂ ಎಂದ ಮಾಡೋಣ, ನಲ್ಲ ಉಂಡು ಹೋಮ್ ಟೂರ್ ಮಾಡ್ತೀವಮ್ಮ ಅಂತ ಕೇಳೋದು. ಆಕ್ಚುಲಿ ಹೆಂಗಿದೆ ಅಂದ್ರೆ ಮನೆಗಳು, ಯಪ್ಪ ಬೇರೆ ನಾವಂತೂ ಎಷ್ಟು ನೋಡ್ತಾ ಇದೀವಿ ಅಂದ್ರೆ, ಇದು ನೋಡಿ ಹೆಂಗಿದೆ, ಅದು ನೋಡಿ ಹೆಂಗಿದೆ ಅಂತ ಸಕ್ಕದಾಗಿದೆ ತಮ್ಮ ಮನೆಗಳು ಎಲ್ಲ. ಅವರು ಎಸ್ಟೇಟು ತೋಟಗಳು ಕಟ್ಕೊಂಡ್ಬಿಟ್ಟವ್ರೆ. ಇಂದಾಸ್ ಲೈಫು ಎಲ್ಲ 10,000 ಸ್ಕ್ವೇರ್ ಫೀಟ್. ತಣ್ಣನೆ ಗಾಳಿ, ಈವ್ನಿಂಗು ಚಿಲ್ ಮಾಡಿ ಆರಾಮಾಗಿ ಕುತ್ಕೋಬೋದು. ಇರ್ತಾರೆ ಸಂಜು, ಸುಮ್ಮನೆ ಅಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಯಾರು ಕಟ್ಟೋದಿಲ್ಲ. ಇರ್ತಾರೆ. ಏನು ಈಚೆ ಬಂದು ಏನು ಮೊದಲಿನ ಥರ ಏನು ಒಂದೊಂದು ಫ್ಯಾಮಿಲಿ ಇರ್ತಾರೆ ಅಷ್ಟೇ, ಮೊದಲಿನ ಥರ ಇರ್ತಾರಲ್ಲ. ಡ್ರೀಮ್ ಹೌಸ್ ಇರುತ್ತಲ್ವ, 3.5 hours ತೋರಿಸ್ತಾ ಇದೆ. ನನಗಂತೂ ಕುಂತ್ ಸಾಕಾಗ್ಬಿಡ್ತಪ್ಪ. ಬ್ರೇಕ್ ಬೇಕು. ಆಕ್ಚುಲಿ ಓಡ್ಸೋರ್ಗೆ ಏನು ಅನ್ಸಲ್ಲ, ಅಲ್ಲ ನಾನು ಫ್ರೀ ಕುತ್ಕೊಳ್ಳೋದಲ್ಲ ನೋಡಿ. ಮಗು ಎತ್ಕೊಂಡು ಹಿಂಗೆ ಕೂತಿದ್ದೀನಿ, ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಹಿಂಗೆ ಕುತ್ಕೊಬೇಕು, ಇವನ್ನ ಲೀನ್ ಮಾಡ್ಕೊಂಡು ಮೇಲೆ. ಇಟ್ ಈಸ್ ವೆರಿ ಡಿಫಿಕಲ್ಟ್. ನೀವೇ ಹೇಳಿ, ಪಕ್ಕದಲ್ಲಿ ಕೂತಿರೋರು ಬೆಸ್ಟಾ ಇಲ್ಲಾಂದರೆ ಕಾರ್ ಓಡಿಸ್ತಿರೋರು ಬೆಸ್ಟಾ ಅಂತ ಹೇಳ್ಬಿಟ್ಟು. ಇವನು ಒದ್ಲಾಡ್ತಾನೆ, ಅಳ್ತಾನೆ, ಹಿಂಗೇ ಹಿಡ್ಕೊಂಡು ಕೂತಿರ್ಬೇಕು, ಕಷ್ಟ. ಇನ್ನೂ 3.5 hours ಇದೆ. ಮಧ್ಯೆ ಎಲ್ಲಾದರೂ ಸ್ಟಾಪ್ ಕೊಡ್ತೀವಿ, ಪಿಟ್ ಸ್ಟಾಪ್ ಕೊಟ್ಬಿಟ್ಟು ಅಲ್ಲಿ ಸಿಗ್ತೀನಿ. 7-Eleven ಇದೆ ಕೇರಳದಲ್ಲಿ. 7-Eleven ಅಲ್ಲ, 7-7. ಟ್ರಾವೆಲ್ ಮಾಡಿ ಸುಸ್ತಾಗಿ ಕಾಲೆಲ್ಲ ನೋವು ಬಂದಿತ್ತು, ಸ್ವಲ್ಪ ರೆಸ್ಟ್ ಬೇಕಂತ ಅನಿಸಿತ್ತು. ಸರಿ ಅಂತ ಹೇಳ್ಬಿಟ್ಟು ಟೀ ಕುಡಿಯೋಣ ಅಂತ ಒಂದು ಕಡೆ ನಿಲ್ಸಿದ್ವಿ. ನೋಡೋಣ ಹೇಗಿದೆ ಟೀ. ಚೆನ್ನಾಗಿದೆ. ಬಜ್ಜಿ ತೊಗೊಂಡಿದ್ದೀನಿ 2. ಮೆಣಸಿನ್ಕಾಯಿ ಬಜ್ಜಿ ಅಂತ ಎಷ್ಟುದ್ದ ಇದೆ ನೋಡು, ಇಷ್ಟುದ್ದ ಮೆಣಸಿನ್ಕಾಯಿ. ಇದು ಬಾಳೆಕಾಯಿ. ಇದು ನೋಡೋಣ ಹೇಗಿದೆ. ಚೆನ್ನಾಗಿದೆ. 3 ಥರನೇ ಐತೆ ನೋಡಿ. ಎಷ್ಟೊಂದು ಬಜ್ಜಿ ಇತ್ತು, ಬಟ್ ನಾನು ಬಜ್ಜಿ ತೊಗೊಳ್ಳಿಲ್ಲ, ಆಲ್ರೆಡಿ ತಿಂದಿದ್ದಲ್ಲ. ಚಿಕ್ಕಗೂ ಜ್ಯೂಸ್ ಬೇಕು ಅಂತ ಹೇಳಿ ತೊಗೊಂಡಿದ್ದೀನಿ. ಅವಕಾಡೋ ಜ್ಯೂಸ್, ಚಾಕ್ಲೇಟ್ ಎಲ್ಲ ಸಿರಪ್ ಎಲ್ಲ ಹಾಕ್ಕೊಟ್ಟವ್ರೆ. ನೋಡೋಣ ಹೆಂಗಿದೆ ಅಂತ. ಐಸ್ ಹಾಕ್ಬಿಟ್ಟವನೇ. ಚೀಕು ಹೆಂಗೆ ಕುಡಿತಾನೋ ಗೊತ್ತಿಲ್ಲ. ಲೆಸ್ ಶುಗರ್ ಅಂತ ಹೇಳಿದೆ, ಕಮ್ಮಿ ಶುಗರ್ ಹಾಕಿದ್ದಾನೆ. ಬಟ್ ನಾನು ವಿತೌಟ್ ಐಸ್ ಅಂತ ಹೇಳಲಿಲ್ಲ, ಮತ್ತೆ ಹೋಗುತ್ತೆ. ಇಲ್ಲಿ ಬಂದ್ವಿ, ಬೇಕ್ರಿ ಥರ ಏನೋ ಸ್ನ್ಯಾಕ್ಸು ಏನೇನೋ ಇಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ ನನಗೆ. ಎಷ್ಟೊಂದು ಬಜ್ಜಿದೆ, ಬಾಳೆಕಾಯಿ, ಮೆಣಸಿನ್ಕಾಯಿ, ಆಲೂ ಬೋಂಡ. ನಾವು ಗೊತ್ತಿರೋದಷ್ಟೇ ತೊಗೊಂಡ್ವಿ. ಏನೋ ಕರ್ಜಿಕಾಯಿ ಥರ ಇದೆ. ಕಬಾಬ ಇದು, ಚಿಕನ್ ಕಬಾಬಾ. ಎಷ್ಟು ವೆರೈಟೀಸ್ ಇದೆ. ಸ್ವೀಟ್ ಇದೆಯಾ, ಪಾಸ್ತಾ, ಏನೇನೋ ಇದೆ. ಹೆಂಗಿದೆ ನೋಡು, ಕ್ರೇಜಿ ಆಗಿದೆ ವ್ಯೂ. ಕೆಳಗಡೆ ಇದು ನದಿನೇ. ಸನ್ಸೆಟ್ಟು ಇವಾಗ ನೋಡಿ ಹೆಂಗೆ ಮಾಡಿದ್ದಾರೆ. ಸುತ್ತ ಇದೆ ಸರ್ಕಲ್ ಥರ, ಬರಲ್ಲ. ಫೈನಲಿ ಬಂದು ರೀಚ್ ಆದ್ವಿ. ತ್ರಿಸೂರ್ ಟವರ್ಸ್ ಇದೆಯಲ್ಲ ಪಾರ್ಕಿಂಗು. ಇದೊಳ್ಳೆ ಬೇಕ್ರಿ ಇದೆ, ಪಾರ್ಕಿಂಗ್ ಅಂತೂ ಸಕ್ಕತ್ತಾಗಿದೆ. ಒಳ್ಳೆ 5 ಸ್ಟಾರ್ ಥರ ಇದೆ. ಸೊ ನೋಡಿ, ಈ ಕಡೆ ಎಂಟ್ರೆನ್ಸು. ಒಳಗೋಗಿ ನೋಡೋಣ ಬನ್ನಿ.
ಸಕ್ಕತ್ತಾಗಿದೆ. ರೂಮ್ ಟೂರ್ ಮಾಡ್ತೀನಿ ಹೆಂಗಿದೆ ಅಂತ. ಫಸ್ಟು ಚೆಕ್ಕಿನ್ ಆಗೋಣ. ಸೆಕೆಂಡ್ ಫ್ಲೋರಲ್ಲಿ ಕೊಟ್ಟಿದ್ದಾರೆ ರೂಮು. ಅಪ್ಪ ಎಷ್ಟೊತ್ತಿಗೆ ಬಂದು ರೂಮ್ ಒಳಗೆ ಸೇರ್ತೀವೋ ನಂಗೆ ಆಗ್ಬಿಟ್ಟಿದ್ದು. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಆಲ್ಮೋಸ್ಟ್ 14 hours ಟ್ರಾವೆಲ್ ಆಗಿದೆ. ಬ್ರೇಕ್ ಎಲ್ಲ ಸೇರಿ ಫೈನಲಿ ಬಂದ್ವಿ. ಸೊ ಹೋಟೆಲ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನೋಡಿ, ಈ ಕಡೆ ಡಬಲ್ ಕಾರ್ಟ್ ಇದೆ ಎಂಟ್ರಿ ಆಗ್ತಿದಂಗೆ. ಚೆನ್ನಾಗಿದೆ. ನೆಕ್ಸ್ಟು ಈ ಕಡೆ ಬಂದರೆ ಇದೇನು ಗಂಡೆ ಎಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಡ್ರಿಂಕ್ಸ್ ಎಲ್ಲ ಇಟ್ಟಿದ್ದಾರೆ. ಯಾವ್ಯಾವುದು ಇದೆ ಇಲ್ಲಿ, ಗಂಬಾಡಿ ಅಂತೆ, ಮ್ಯಾಜಿಕ್ ಮೂಮೆಂಟ್ಸು, ಮ್ಯಾನ್ಷನ್ ಹೌಸು. ಅಂದರೆ ಇಲ್ಲಿ ಪ್ರೈಸ್ ಎಲ್ಲ ಎಷ್ಟು ಅಂತ ಇಟ್ಟಿದ್ದಾರೆ. ಅಂದರೆ ನಾವು ಯೂಸ್ ಮಾಡಿದ್ರೆ ಪೇ ಮಾಡಬೇಕು. ಮತ್ತು ಡ್ರೈ ಫ್ರೂಟ್ಸ್ ಇದೆಲ್ಲ ಇಟ್ಟಿದ್ದಾರೆ. ಇನ್ನಿದೆಲ್ಲ ಕಾಂಪ್ಲಿಮೆಂಟ್ರಿ. ಸೊ ಅದು ಬಿಟ್ಟು ಈ ಕಡೆ ನೋಡಿ 3 ಟೇಬಲ್ ಇದೆ. ಆರಾಮಾಗಿ ಕುತ್ಕೊಂಡು ಎಣ್ಣೆ ಇಟ್ಬಿಟ್ಟು ಆರಾಮಾಗಿ ಎಣ್ಣೆ ಹೊಡೆಯೋಕ್ಕೆ ಟೇಬಲ್ ಚೇರ್ ಇಟ್ಟಿದ್ದಾರೆ. ಟೆಂಪಲ್ಗೆ ಹೋಗಿ ಬಂದಿದ್ದೀವಿ. ಅಲ್ಲ, ಹೇಳಿದ್ದು ಹೊಡಿಯೋರಿಗೆ, ನಮಗೆಲ್ಲ ಆಸೆ ನೋಡು. ಸೊ ಇಲ್ಲಿ ಒಂದು ಟಿವಿ ಇದೆ, ದೊಡ್ಡದೇ ಟಿವಿ. ಬಿಗ್ ಬಾಸ್ ನೋಡಕ್ಕ. ಹಾಂ, ಇಲ್ಲಿ ದೊಡ್ಡ ವಾರ್ಡ್ರೋಬ್ ಇದೆ, ಚೆನ್ನಾಗಿದೆ. ಇದು ಒಂಥರ ಡ್ರೆಸ್ಸಿಂಗ್ ಏರಿಯಾ ಥರ ಚೆನ್ನಾಗಿದೆ. ಈ ಕಡೆ ವಾಷಿಂಗ್ ಸಪರೇಟ್ ದೊಡ್ಡದಿದೆ. ಈ ಕಡೆ ಬಾತ್ರೂಮ್ ಸಪರೇಟ್ ಇದೆ. ಸೊ ರೂಮ್ ಟೂರ್ ಇಷ್ಟೇ. ಸೊ ನೋಡಿದ್ರಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದು ನಮ್ಮ ಚೀಕುನ ಫಸ್ಟ್ ಲಾಂಗ್ ರೋಡ್ ಟ್ರಿಪ್ ಅಂತ ಹೇಳ್ಬೋದು. ಸೊ ಅವನು ಏನು ಅಷ್ಟೊಂದು ಟಯರ್ಡ್ ಆಗಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ಕೊಂಬಂದಿದ್ದಾನೆ, ಫುಲ್ ನಿದ್ದೆ ಮಾಡಿದ್ದಾನೆ. ಸೊ ಮಕ್ಳ ಜೊತೆ ನೀವು ಬರಬೇಕಾದ್ರೆ, ಈ ಥರ ಲಾಂಗ್ ಟ್ರಾವೆಲ್ ಮಾಡಬೇಕಾದ್ರೆ, ಏನಾದರೂ ರೋಡ್ ಟ್ರಿಪ್ ಮಾಡಬೇಕಾದ್ರೆ ಮೇಯ್ನ್ 5 ಥಿಂಗ್ಸ್ನ ಮಿಸ್ ಮಾಡದೆ ಇಟ್ಕೋಬೇಕು. ಏನಪ್ಪ ಅಂತ ಹೇಳಿದ್ರೆ, ಫಸ್ಟು ಅವ್ರ ಮೆಡಿಸನ್ಸು. ಅಂದರೆ ಅವ್ರು ಹುಷಾರಾಗಿದ್ರು ಪರವಾಗಿಲ್ಲ, ಅವ್ರು ಹೆಲ್ದಿಯಾಗಿದ್ರು, ಬಟ್ ಸೇಫರ್ ಸೈಡ್ಗೆ ನಾವು ಮೆಡಿಸನ್ಸು, ಈಗ ಜ್ವರ, ಕೆಮ್ಮು, ಲೂಸ್ ಮೋಷನ್ ಅದೆಲ್ಲ ಮೆಡಿಸನ್ಸ್ ಇಟ್ಕೋಬೇಕು. ನಾನು ಕೂಡ ಇವ್ನಿಗೆ ಎಲ್ಲ ಥರದ ಮೆಡಿಸನ್ಸ್ ತಂದಿದ್ದೀನಿ. ಇನ್ ಕೇಸ್ ಏನಾದರೂ ವೆದರು, ನೀರೆಲ್ಲ ಚೇಂಜ್ ಆಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಹೇಳ್ಬಿಟ್ಟು ಮೆಡಿಸನ್ಸು ಮತ್ತು ಫುಡ್ಡು. ಸೊ ಆದಷ್ಟು ಬರಬೇಕಾದ್ರೆ ಮನೆಯಿಂದನೇ ಫುಡ್ನ ತೊಗೊಂಬನ್ನಿ. ನಾನು ನಿಮಗೆ ಸಿರ್ಲಾಕ್ ತೊಗೊಂಡು ಬಂದಿದ್ದೀನಿ. ಸೊ ಅದನ್ನು ಬೇಕಾದ್ರೆ ಕುಕ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಆಲ್ಟರ್ನೇಟ್ ಇಡ್ಲಿ, ದೋಸೆ ಅದೆಲ್ಲ ಸಿಗುತ್ತಲ್ಲ, ಅದೆಲ್ಲ ತಿನ್ನಿಸ್ಬೋದು. ಅವನಿಗೆ ಬರ್ತಾ ನಾನು ಇಡ್ಲಿ ತಿನ್ಸ್ಕೊಂಡು ಬಂದೆ. ಸೊ 2 ಅವರ್ಸ್ಗೊಂದ್ಸಲ ನೀವು ಸ್ಟಾಪ್ ಮಾಡಿಬಿಟ್ಟು ಅವ್ರಿಗೆ ಜ್ಯೂಸು, ಇಲ್ಲಾಂದರೆ ಹಾಲು ಕುಡಿಸೋದು, ಇಲ್ಲಾಂದರೆ ಫ್ರೂಟ್ಸು ಅದನ್ನೆಲ್ಲ ಕೊಡಬೇಕಾಗುತ್ತೆ. ಸೊ ನಾನು ಕೂಡ ಫ್ರೂಟ್ಸು, ಸಿರ್ಲಾಕ್ ಅದೆಲ್ಲ ತಂದಿದ್ದೀನಿ. ಮತ್ತು ಅಲ್ಲಿ ಬರ್ತಾ ನಾನು ಮನೆಯಿಂದ ನೀವು ಚಪಾತಿ ಅದೆಲ್ಲ ಮಾಡ್ಕೊಂಬರ್ಬೋದು. ನಾನು 1-2 ಚಪಾತಿ ತೊಗೊಂಡಿದ್ದೆ. ಅವನು ಹೊಟ್ಟೆ ಅಷ್ಟುವಾಗ ಹೇಳ್ತಾ ಇದ್ದ. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಪಾತಿ ತಿನ್ನಿಸಿದ್ದಕ್ಕೆ ಇವಾಗ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾನೆ. ಸೊ ಆದಷ್ಟು ಅವರಿಗೆ ನಾವು ಯಾವುದೇ ಕಾರಣಕ್ಕೂ ಟಯರ್ಡ್ ಆಗೋ ಥರ ಮತ್ತು ಹೊಟ್ಟೆ ಅಷ್ಟುವಾಗ ಥರ ಮಾಡಬಾರ್ದು. ಇನ್ವೆಸ್ಟಿಗೇಷನ್ ಮಾಡ್ತಾರೆ ಎಲ್ಲ ಅಂತ. ಸೊ ಅದೆರಡು. ಮತ್ತೆ ಎಲ್ಲ ಕರೆಕ್ಟ್ ಇದೆ ಸರ್. ಮತ್ತೆ ಮೂರನೇದು ಏನಪ್ಪ ಅಂತ ಹೇಳಿದ್ರೆ, ಬಟ್ಟೆಗಳು. ನೀವು ನಾನಂತೂ ಒಂದು 4 ದಿನಕ್ಕೆ ಬಂದಿದ್ದೀನಿ ಅಂದರೆ ಒಂದು 10-12 ಜೊತೆ ಬಟ್ಟೆ ತೊಗೊಂಡ್ಬಂದಿರ್ತೀನಿ. ಚಿರಾನ್ಸ್ ಬೇಡ ಈ ಕಡೆ ಬಾ. ಏನಂತ ಹೇಳಿದ್ರೆ, ನಮಗೆ ಗೊತ್ತಿರಲ್ಲ ವೆದರ್ ಹೆಂಗಿರುತ್ತೆ ಏನಂತ ಹೇಳ್ಬಿಟ್ಟು ನಾವು ಅಯ್ಯೋ ತುಂಬ ಕೋಲ್ಡ್ ಇರುತ್ತೆ ಅಂತ ಹೇಳಿ ಎಲ್ಲ ಫುಲ್ ವಿಂಟರ್ ವೇರ್, ಜಾಕೆಟ್ ಅದು ಇದು ಎಲ್ಲ ತೊಗೊಂಡ್ಬಂದ್ಬಿಟ್ಟಿರ್ತೀವ. ಇಲ್ಲಿ ಬಂದು ನೋಡಿದ್ರೆ ಸೆಕೆ ಆಗಿಬಿಟ್ಟಿರುತ್ತೆ. ಆಮೇಲೆ ತುಂಬ ಮಕ್ಕಳಿಗೆ ಡಿಸ್ಕಂಫರ್ಟ್ ಆಗುತ್ತೆ. ಸೊ ಹಂಗಾಗಿ ನಾನು 2 ಥರ ತಂದಿದ್ದೀನಿ ಅವನಿಗೆ. ಸಮ್ಮರ್ಗಾಗೋ ಥರ ಡ್ರೆಸ್ಸು, ವಿಂಟರ್ಗಾಗೋ ಥರ 2 ಥರ ಡ್ರೆಸ್ ತಂದಿದ್ದೀನಿ. ಸೊ ನೆಕ್ಸ್ಟು ಡೈಪರ್ನ ಮಿಸ್ ಮಾಡದೆ ತೊಗೊಂಡು ಬನ್ನಿ. ಡೈಪರ್ ಮತ್ತು ಡೈಪರ್ ಕ್ರೀಮ್ನ. ಯಾಕಂತ ಹೇಳಿದ್ರೆ ಅಲ್ಲೇ ತೊಗೊಳ್ಳೋಣ ಅಂತ ಬರ್ತೀರಾ ಅಂದ್ಕೊಳ್ಳಿ, ಇಲ್ಲಿ ನೀವು ಯೂಸ್ ಮಾಡ್ತಿರೋಂಥ ಬ್ರ್ಯಾಂಡ್ ಸಿಗದೆ ಇರ್ಬೋದು. ಆವಾಗ ಏನಾಗುತ್ತೆ, ಸುಮ್ಮನೆ ಇಮಿಡಿಯೇಟ್ ಚೇಂಜ್ ಮಾಡಿದ್ರೆ ರ್ಯಾಷಸ್ಸು ಅದು ಇದು ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನಾನು ಒಂದು ದಿನಕ್ಕೆ 5 ಅಂತ ಲೆಕ್ಕ ಹಾಕ್ಕೊಂಡು, ಈಗ 4 ದಿನ ಬಂದರೆ 20 ಡೈಪರು ಪ್ಲಸ್ 5 ಎಕ್ಸ್ಟ್ರಾ ಆ ಥರ ತೊಗೊಂಡ್ಬರ್ತೀನಿ. ಸೊ ನಾನು ಇಷ್ಟೊಂದು ಲಗೇಜ್ ಏನು ತರೋದು ಅಂದರೆ, ಕಾರಲ್ಲಿ ಬರ್ತೀವಲ್ಲ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾನೇ ತಂದಿರ್ತೀನಿ, ಯಾವುದಕ್ಕೂ ಶಾರ್ಟೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ಅದು ಬಿಟ್ಟು ಇನ್ನೊಂದೇನಪ್ಪ ಅಂತಂದರೆ ಟಾಯ್ಸು. ಅವ್ರಿಗೆ ಏನೇನು ಇಷ್ಟ ಇರುತ್ತೋ ಫೇವ್ರೇಟು ಆ ಟಾಯ್ಸ್ನ ತೊಗೊಂಡು ಬನ್ನಿ. ಸೊ ಅವಾಗ ಅವ್ರಿಗೂ ಟ್ರಾವೆಲಿಂಗಲ್ಲಿ ಬೋರ್ ಆಗಲ್ಲ, ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರ್ತಾರೆ. ಇನ್ನು ಇಲ್ಲಿ ಹೊರಗಡೆ ಬಂದಾಗೂ ಅವ್ರಿಗೆ ಇಷ್ಟ ಆಗಿರೋಂಥ ಟಾಯ್ಸ್ ಕೊಟ್ಟರೆ ಆಟ ಆಡ್ಕೊಂಡಿರ್ತಾರೆ. ಸೊ ಇಷ್ಟು ಥಿಂಗ್ಸ್ನ ಮಿಸ್ ಮಾಡದೆ ನೀವು ತೊಗೊಂಬರ್ಬೇಕು. ರೋಡ್ ಟ್ರಿಪ್ ಆಗಲಿ, ಇಲ್ಲಾಂದರೆ ಬೇರೆ ಯಾವುದೇ ಪ್ಲೇಸ್ಗೆ ನೀವು ಮಕ್ಕಳು ಕರ್ಕೊಂಡು ಹೋಗ್ಬೇಕಾದ್ರೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಬರೋ ರೋಡು ಚೆನ್ನಾಗಿತ್ತು, ಅಲ್ಲಿ ಫುಲ್ಲು ಕಾಡು, ಆಮೇಲೆ ಇಲ್ಲಿ ಬಂದರೆ ಒಳ್ಳೊಳ್ಳೆ ಮನೆಗಳು. ವಾವ್, ಒಂಥರ ರೋಡ್ ತುಂಬ ಚೆನ್ನಾಗಿತ್ತು. ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇದಂತೂ ಒಂದು ಲಾಂಗೆಸ್ಟ್ ಟ್ರಿಪ್ ಅಂತ ಹೇಳ್ಬೋದು. ಸೊ ಇವತ್ತು ನಾವು ಜಸ್ಟ್ ರೆಸ್ಟ್ ಮಾಡ್ತಿದ್ದೀವಿ. ನಾಳೆ ಬಂದು ನಾವು ಬೇರೆ ಬೇರೆ ಪ್ಲೇಸಸ್, ಇಲ್ಲಿ ನಿಯರ್ ಬೈ ಇರುವಂಥ ಟೆಂಪಲ್ಲು ಮತ್ತು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲೆಲ್ಲಿ ಹೋಗ್ತೀವಿ, ಏನು ಕತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಇವಾಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಫ್ರೆಶ್ ಅಪ್ ಆಗಿ ಇವಾಗ ಜಸ್ಟ್ ಊಟ ಮಾಡಿಬಿಟ್ಟು
ಮಲ್ಕೊಳ್ಳೋದಷ್ಟೇ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.